ನಾನು ನನ್ನ ಸಿದ್ದು ಜೊತೆ ಸಂತೋಷವಾಗಿರ್ಬೇಕು ಅಂದ್ರೆ ನನಗ್ಯಾರೂ ಬೇಡ. ನನ್ನ ಪ್ಲೀಸ್ ಹೀಗೆ ಬಿಟ್ಬಿಡಿ ಸರ್, ಸಾಕು. ಇದನ್ನೆಲ್ಲ ನೀನು ಇಷ್ಟಪಟ್ಟೆ ಹೇಳ್ತಾ ಇದೀಯಾ, ಇಲ್ಲ ಅಂದ್ರೆ ಯಾರಾದ್ರೂ ಬೆದರಿಸಿದ್ದಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ? ಅಂಥದ್ದೆಲ್ಲ ಏನೂ ಇಲ್ಲ ಸರ್. ನಾನು ಆಡ್ತಿರೋ ಪ್ರತಿ ಮಾತು ನನ್ನ ಇಷ್ಟದ ಪ್ರಕಾರನೇ ಆಡ್ತಿರೋದು. ಕೇಸನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ಮೇಲೆ ಶೌರ್ಯನ ಮೇಲೆ ಬೇಕು ಅಂತಾನೆ ಆರೋಪ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದ್ದು ಅರ್ಥ ಆಗಿದೆ. ಗಂಡ ಇರಬೇಕಾದ್ರೆ ಮತ್ತೊಬ್ಬ ವ್ಯಕ್ತಿ ಜೊತೆ ಅಕ್ರಮ ಸಂಪರ್ಕ ಹೊಂದಿದ್ದು ಅಲ್ಲದೆ ಈ ಕೇಸ್ನಲ್ಲಿ ಮೊದಲಿನಿಂದನೂ ಕೋರ್ಟ್ನ ತಪ್ಪುದಾರಿಗೆ ಎಳೆದಿದ್ದಕ್ಕೆ ಸಂಪದ ಅನ್ನೋ ಈ ಅಪರಾಧಿಗೆ 5,000 ರೂಪಾಯಿ ದಂಡ ವಿಧಿಸ್ತಾ ತನ್ನ ತಪ್ಪನ್ನ ತಾನೇ ಒಪ್ಕೊಂಡಿದ್ದಕ್ಕೆ ಮೊದಲೇ ತಪ್ಪು ಅಂತ ಭಾವಿಸಿ ಯಾವುದೇ ತರದ ಶಿಕ್ಷೆಯನ್ನು ಕೊಡದೆ ಬಿಡಲಾಗಿದೆ. ಸಂಪದಾನೆ ಶೌರ್ಯನ ಹೆಂಡತಿ ಕಲ್ಯಾಣಿ ಅಂತ ಒಪ್ಕೊಂಡಿರೋದಕ್ಕೆ ಕಲ್ಯಾಣಿನೇ ಶೌರ್ಯನ ಹೆಂಡತಿಯಾಗಿ ಅಧಿಕೃತವಾಗಿ ನಿರ್ಧರಿಸಲಾಗಿದೆ. ಆರೋಪಗಳ ಮೂಲಕ ಶೌರ್ಯ ಉದ್ಯೋಗ ಕಳ್ಕೊಂಡಿದ್ದಕ್ಕೆ ಮತ್ತೆ ಅವನನ್ನ ಸರ್ವಿಸ್ಗೆ ಮೇಲೆ ಇನ್ನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ನನ್ನ ಆಸೆ ತೀರಿಸ್ಕೊಳ್ಳೋದಕ್ಕೆ ನಾನು ಕೇಳಿದ್ ಕೊಟ್ಟೆ. ಅದಕ್ಕೆ ನೀನ್ ಕೇಳಿದ ಶೌರ್ಯನ ಮಗುನ ನಿನ್ಗೆ ಕೊಟ್ಬಿಟ್ಟೆ. ಅಲ್ಲಿ ನನಗೋಸ್ಕರ ಪ್ರೊಡ್ಯೂಸರ್ಸ್ ವೇಟ್ ಮಾಡ್ತಾ ಇರ್ತಾರೆ. ಬರ್ತೀನಿ, ಬಾಯ್. ಸಂಪದ, ಆಲ್ ದ ಬೆಸ್ಟ್. ಮತ್ತೆ ನೀವು ನನ್ನ ನೋಡ್ಬೇಕು ಅಂದ್ರೆ ಬೆಳ್ಳಿ ತೆರೆ ಮೇಲೆ ಮಾತ್ರನೇ ನೋಡಕ್ಕಾಗೋದು. ತಗೋ, ಇಟ್ಕೋ. ಇವಳು ಮಾತಿನ ಅರ್ಥ ಏನಮ್ಮ? ಅವಳಿಗೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ನೀನ್ ಯಾಕಮ್ಮ ಅವಳ ಬಗ್ಗೆ ಯೋಚನೆ ಮಾಡ್ತೀಯಾ? ಈ ದಿನದಿಂದ ಪೀಡೆ ತೊಲಗ್ತು ಅನ್ಕೋ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಎಲ್ಲ ಒಂದೇ ಸಲ ಕೈ ಬಿಟ್ಟು ಹೋಯ್ತು. ಕೊಡ್ಬೇಕಾದ್ರೆ ದೊಡ್ಡ ಡೈಲಾಗ್ ಹೇಳ್ದೆ, ಇವಾಗ ಹೇಳ್ತಿದ್ದಿಲ್ಲ ಯಾಕೆ? ಅವಾಗೇನೋ ಹಾಗೆ ಹೇಳ್ಬಿಟ್ಟೆ, ಆದ್ರೆ ಈಗ ಆಸ್ತಿ ಹೋಯ್ತು ಅನ್ನೋ ವಿಷಯ ನನಗೆ ನೆಮ್ಮದಿಯಾಗಿರೋಕ್ ಬಿಡ್ತಿಲ್ಲ. ದಮಯಂತಿ, ನೀನ್ ಆಸ್ತಿ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿದ್ಯಾ?
ಆಸ್ತಿಲಿ ಏನಿದೆ ದಮಯಂತಿ, ದೇವ್ರ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದಿಸ್ಬೋದು. ಹೌದು, ನಾವು ಯೋಚನೆ ಮಾಡಬೇಕಾಗಿರೋದು ಹೋಗಿರೋ ಆಸ್ತಿ ಬಗ್ಗೆ ಅಲ್ಲ. ಇನ್ಮೇಲಾದ್ರೂ ಸಂಪದದಿಂದ ಕಲ್ಯಾಣಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋದ್ರ ಬಗ್ಗೆ. ಕೋರ್ಟಿಗೆ ಹೋಗಿರೋರು ಬರೋವರೆಗೂ ಏನ್ ನಡೀತು ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ವಾ? ಅಲ್ಲಿ ನೋಡಿ, ಮಾತು ಮುಗಿಸೋಷ್ಟರಲ್ಲೇ ಬಂದ್ಬಿಟ್ರು. ಇರೋದನ್ನೆಲ್ಲ ಗುಡ್ಸಿ ಗುಂಡಾಂತರ ಮಾಡಿ ಅವಳಗ್ ಕೊಟ್ಟು ಆರಾಮಾಗಿ ಬರ್ತಿದ್ದೀರಾ? ನಿನ್ಗೋಸ್ಕರ ಆಸ್ತಿ ಪೂರ್ತಿ ಅವಳಗ್ ಬರ್ಕೊಟ್ನಲ್ಲೇ. ಆಸ್ತಿ ಹೋದ್ರೆ ಏನಂತೆ ಅತ್ತೆ? ನಿಮ್ಮನೆ ಮಹಾಲಕ್ಷ್ಮಿ ಆಗಿ ನಾನ್ ಬಂದಾಯ್ತಲ್ಲ. ಇರೋದನ್ನೆಲ್ಲ ನಾಶ ಮಾಡ್ದವಳು ನೀನು. ನೀನ್ ಯಾವ ಸೀಮೆ ಮಹಾಲಕ್ಷ್ಮಿನೇ? ಅಷ್ಟಲಕ್ಷ್ಮಿನಲ್ಲಿ ಒಂದು ಲಕ್ಷ್ಮಿ ನೀನಾಗಿದ್ದಿದ್ರು ನಮ್ ಜೀವನ ಯಾಕೆ ಹೀಗಾಗ್ತಿತ್ತು? ಶೌರ್ಯ, ಆಸ್ತಿನೂ ಇಲ್ಲ, ಇನ್ನೊಂದ್ ಕಡೆ ನಿನ್ನ ಕೆಲ್ಸನೂ ಇಲ್ಲ. ನಾಳೆಯಿಂದ ಯಾವ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕೋ ಏನೋ. ನೀನ್ ಇಲ್ಲಿ ಬದುಕಿರೋ ಬದುಕಿಗೆ ನಿನ್ನ ಇಲ್ಲಿ ಕೂಲಿ ಕೆಲಸ ಮಾಡ್ತೀನ ದಮಯಂತಿ? ಅಂದ್ರೆ ನನ್ನನ್ನು ಹೊರಗಡೆ ಕಳಿಸ್ದೆ ನೀವೊಬ್ರೇ ಕಷ್ಟಪಡ್ತೀನಿ ಅಂತೀರಾ? ಇಲ್ಲ, ಪಕ್ಕದೂರಿನ ಹೊಲದಲ್ಲಿ ಕೆಲಸ ಮಾಡ್ತೀನಿ. ನನ್ ಸಂಕಟ ಯಾವಾಗ್ಲೂ ನಿಮಗ್ ತಮಾಷೆ ಆಗೇ ಇರತ್ತೆ. ಕಲ್ಯಾಣಿ, ಅಷ್ಟಕ್ಕೂ ಆ ಸಂಪದ ಎಲ್ಲಿ ಹೋದ ಹಾಗೇನಾ? ಬರ್ತಾಳೆ. ಆಸ್ತಿ ಪತ್ರಗಳನ್ನ ಒಪ್ಪಿಸ್ ಬರೋದಕ್ಕೆ ಹೋಗಿರ್ತಾಳೆ. ಯಾರ್ಗೆ? ಬರ್ತಾಳಲ್ಲ, ನೀವೇ ನೋಡೋರಂತೆ. ನಮ್ಗೊಂದ್ ಚಿಕ್ಕ ಕೆಲ್ಸ ಇದೆ, ನಾವ್ ಈಗ್ಲೇ ಬರ್ತೀವಜ್ಜಿ. ಬಾ. ಎಕ್ಸ್ಕ್ಯೂಸ್ ಮಿ ಸರ್. ನೀನಾ ಅಮ್ಮ? ಬಾ ಕೂತ್ಕೋ. ಏನಮ್ಮ ಅಸಿಸ್ಟೆಂಟ್ ಕರ್ಕೊಂಡು ಬಂದಿದ್ಯಲ್ಲ? ಇಲ್ಲ ಸರ್, ಅವ್ರು ನನ್ನ ಮ್ಯಾನೇಜರ್. ನನ್ನ ಡೇಟ್ಸ್ ಎಲ್ಲ ಅವರೇ ನೋಡ್ಕೋತಾರೆ. ನಿನಗೆ ಮದುವೆ ಆಗಿದ್ಯಾನಮ್ಮ? ಇಲ್ಲ ಸರ್, ಕೆರಿಯರ್ ಈಗಲೇ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸ್ವಲ್ಪ ಸೆಟ್ಲ್ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ. ಗುಡ್ ಗುಡ್. ಮದ್ವೆದೇನಿದ್ಯಮ್ಮ, ನೀನು ದೊಡ್ಡ ಹೀರೋಯಿನ್ ಆದ್ಮೇಲೆ 100 ಸಂಬಂಧಗಳು ಬರುತ್ತೆ. ಅಷ್ಟಕ್ಕೂ ಆ ಅಮೌಂಟು ನೋಡಿ ತಗೊಂಬಂದಿದ್ದೀನಿ. ಇದು ನನ್ನ ಪ್ರಾಪರ್ಟಿ ಪೇಪರ್ಸ್. ಇದನ್ನಿಟ್ಟು ಅಮೌಂಟ್ ತಗೊಳ್ಳಿ. ಸಿನಿಮಾ ಮೇಲಿನ ಅಭಿಮಾನದಿಂದ ನಿನ್ನ ಆಸ್ತಿನೇ ತಂದಿದ್ಯಮ್ಮ. ನೀನು ಗ್ರೇಟ್. ಇದೇನು ಸರ್? ಇದು ಸಿನಿಮಾ ಹೀರೋಯಿನ್ ಆಗಿ ಅಗ್ರಿಮೆಂಟ್ ಪೇಪರ್ಸ್ ಕಣಮ್ಮ. ದುಡ್ಡು ನಿಂದೆ ಆದ್ರೂ ಫಾರ್ಮಾಲಿಟೀಸ್ ಅಂತ ಇರುತ್ತಲ್ವೇನಮ್ಮ? ಫಾರ್ಮಾಲಿಟೀಸ್ ಎಲ್ಲರೂ ಪಾಲಿಸಲೇಬೇಕು ಸರ್.
ಮೇಡಮ್ ಜ್ಯೂಸ್. ಮೇಡಮ್ ಒಂದು ಸೆಲ್ಫಿ ಮೇಡಮ್ ಪ್ಲೀಸ್. ಸರ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಸಿನಿಮಾ ಸ್ಟಾರ್ಟ್ ಆದಾಗೇನೆ ನಾಳೆನೆ ನಿಮ್ಗೆ ಕೋ ಡೈರೆಕ್ಟರ್ ಫೋನ್ ಮಾಡಿ ಡೇಟ್ಸ್ ಹೇಳ್ತಾರೆ. ಹೋ ಥ್ಯಾಂಕ್ ಯು ಸರ್. ಸಿನಿಮಾ ಮಾತ್ರ ಚೆನ್ನಾಗಿ ಮಾಡಬೇಕು. ನೀನೇ ಊಹಿಸ್ಕೋ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ನಂದೇನಿದೆಯಮ್ಮ, ಸಿನಿಮಾನ ಡೈರೆಕ್ಟ್ ಮಾಡೋ ನಮ್ಮ ಡೈರೆಕ್ಟರ್ ಸಾರು ಜೊತೆಗಿದ್ದು ನಿಮ್ಮ ಜೀವನನೇ ಡೈರೆಕ್ಟ್ ಮಾಡಿದ್ದಾರೆ. ಸರ್ ಮಾತು ಕೊಟ್ರು, ನೀವು ಅದನ್ನ ಉಳಿಸ್ಕೊಂಡ್ರಿ. ಯಾರೋ ಪಾಪ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ, ಚೂರು ಫನ್ ಕೊಡೋಣ. ನೀವು ಕಲ್ಯಾಣಿಯವರಲ್ಲ? ಸರ್ ನೀವಾ? ನಾನ್ ನಿಮ್ಗೆ ದೊಡ್ಡ ಫ್ಯಾನ್ ಸರ್. ನಾನ್ ನಿಮ್ಮ ಎಲ್ಲ ಮೂವಿ ನೋಡಿದೀನಿ. F2, ಪಟಾಸ್, ರಾಜ ದಿ ಗ್ರೇಟ್ ಎಲ್ಲ ಮೂವೀಸ್ ನೋಡಿದೀನಿ. ನಿಮ್ಮೆಲ್ಲ ಮೂವೀಸ್ ಅಲ್ಲೂ ಒಳ್ಳೆ ಫನ್ ಇರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆದ್ರೆ ನನ್ನ ಲೈಫಲ್ಲೇ ಫನ್ ಇಲ್ಲ, ಬರೀ ಫ್ರಸ್ಟ್ರೇಷನ್. ಲೈಫಲ್ಲೇ ಫ್ರಸ್ಟ್ರೇಷನ್? ಯಾಕಮ್ಮ, ಏನ್ ಪ್ರಾಬ್ಲಮ್? ಅಬ್ಬೋ, ತುಂಬಾ ಫ್ರಸ್ಟ್ರೇಷನ್ ಇದೆ. ಸರಿ, ಈ ಫ್ರಸ್ಟ್ರೇಷನ್ನ ಕಮ್ಮಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟನೇ. ಬೇಕು ಅಂದ್ರೆ ಅರ್ಧ ಫ್ರಸ್ಟ್ರೇಷನ್ ತೆಗಿಬಹುದು. ಅದ್ ಹೇಗೆ ಸರ್? F3 ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ? ಗೊತ್ತು ಸರ್, May 27th. ಅರೆ, ಡೇಟು ಜ್ಞಾಪಕ ಇದೆ ಅಂದ್ರೆ ತುಂಬಾ ಪ್ರಿಪೇರ್ ಆಗಿದ್ದೀರಾ. ಇಡೀ ಫ್ಯಾಮಿಲಿಯವರು ಹೋಗಿ 27th F3 ಮೂವಿ ನೋಡ್ಬಿಡಿ. ಅದರಿಂದ ಅರ್ಧ ಫ್ರಸ್ಟ್ರೇಷನ್ ಹೊಟ್ಟೋಗುತ್ತೆ. ಮಿಕ್ಕಿದ ಅರ್ಧನ ನಾನ್ ನೋಡ್ಕೋತೀನಿ. ಆ ಹುಡುಗಿ ಹೆಸರೇನಂದ್ರೆ? ಸಂಪದ. ಆ ಹುಡುಗಿಗೆ ಸಿನಿಮಾ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಲ್ಲ, ಒಂದ್ಸಲ ಆ ಹುಡುಗಿನ ಆಡಿಷನ್ಗೆ ನಮ್ಮ ಆಫೀಸಿಗೆ ಕಳಿಸಿ. F4 ಸಿನಿಮಾ ನಾನ್ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಕೂಲ್ ಆಗಿ ಏನ್ ಹೇಳಿದ್ರು? ವೆಂಕಿ ಹಾಸನ. ಇದನ್ನ ಮಾಡ್ಕೊಂಡು ಆರಾಮಾಗಿರಿ, ನಿಮ್ ಫ್ರಸ್ಟ್ರೇಷನ್ ಇಳ್ದೋಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಅಮ್ಮ, ಓಕೆ ಓಕೆ ಓಕೆ. ನಮ್ಮಿಂದ ನಿನ್ ಸಂಸಾರ ಉಳಿತು, ಸಂತೋಷ ಅಲ್ವೇನಮ್ಮ? ಡೈರೆಕ್ಟರ್ ಅನಿಲ್ ರವಿಪುಡಿ ಅವ್ರಿಗೆ ನನ್ನ ಜೀವನ ಪರ್ಯಂತ ಋಣಿ ಆಗಿರ್ತೀನಿ ಅಂತ ಹೇಳಿ ಸರ್. ಬರ್ತೀವಿ ಸರ್. ಥ್ಯಾಂಕ್ ಯು ಒಳ್ಳೆಯದು. ಸರ್.
ಏನು ಇನ್ನು ಮನೆ ಸಾಮಾನೆಲ್ಲ ಅಲ್ಲಲ್ಲೇ ಇದೆ? ಇಷ್ಟೊತ್ಗಾಗ್ಲೇ ಸಾಮಾನೆಲ್ಲ ಪ್ಯಾಕ್ ಮಾಡಿ ಯಾವ್ದಾದ್ರು ಟ್ರ್ಯಾಕ್ಟರ್ಗೆ ಹಾಕ್ತೀರಾ ಅನ್ಕೊಂಡಿದ್ನಲ್ಲ. ಇನ್ಮೇಲಿಂದ ನನ್ ರೇಂಜೇ ಬೇರೆ. ಇನ್ಮೇಲೆ ನೀವ್ ಯಾರಾದ್ರೂ ನನ್ನ ನೋಡ್ಬೇಕು ಅಂದ್ರೆ ನನ್ ಬೌನ್ಸರ್ಸ್ನ ಕೇಳ್ಕೊಂಡೇ ಬರ್ಬೇಕು. ಈ ಸಂಪದ ಇನ್ ಮುಂದೆ ಜನರ ಮೆಚ್ಚಿನ ಕನಸಿನ ರಾಣಿ. ಹೇಳದೇನಕ್ ಬಿಡಿ, ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತಲ್ಲ. ಇನ್ನ ಏನ್ ಹೀಗೆ ಕೂತಿದ್ದೀರಲ್ಲ? ಓ, ನಾನ್ ಬಂದು ಕತ್ ಹಿಡ್ದು ಆಚೆ ತಳ್ಳೋವರೆಗೂ ಹೊರಗಡೆ ಹೋಗ್ಬಾರ್ದು ಅನ್ಕೊಂಡ್ರಾ? ಸಂಪದ ಏನು ವಾಯ್ಸ್ ರೇಸ್ ಆಗ್ತಿದೆ? ಆಸ್ತಿ ನಂದು ಮರ್ತೋದ್ಯಾ? ನಾಳೆಯಿಂದ ಈ ಮನೆನ ಶೂಟಿಂಗ್ ಬಾಡಿಗೆ ಕೊಟ್ಟಿದ್ದೀನಿ. ಎಲ್ರೂ ನಿಮ್ ವಸ್ತು ಪ್ಯಾಕ್ ಮಾಡ್ಕೊಂಡು ಹೊರಡಿ. ಹೋಗಿ ಹೋಗಿ. ಹೋಗ್ಬೇಕಿರೋದು ನಾವಲ್ವೇ, ನೀನೇ. ನನಗೆ ಹೊಡಿತೇನೆ? ಯಾರ್ ಮೇಲ್ ಕೈ ಮಾಡ್ದೆ ಅಂತ ಗೊತ್ತಾ ನಿಂಗೆ? ನೀನು ಯಾರು ಅಂತ ನನಗ ಅರ್ಥ ಆಯ್ತು. ನಿನಗೆ ಇನ್ನೂ ಅರ್ಥ ಆಗಿಲ್ಲ. ಏನೇ ನನ್ಗೆ ಅರ್ಥ ಆಗೋದು? ಮನೇಲಿರೋರೆಲ್ಲ ಸೈನ್ ಮಾಡಿದೀರಾ, ಮರ್ತೋದ್ರಾ? ನನ್ ಮೇಲೆ ಕೈ ಮಾಡಿದ್ಮೇಲೆ ನನ್ನ ಮನೇಲಿ 1 ನಿಮಿಷ ಕೂಡ ಇರಬಾರ್ದು. ಔಟ್, ಗೆಟ್ ಔಟ್. ಏನೇ ಕೈ ತೋರಿಸ್ತಾ ಇದ್ಯಾ? ಏನಮ್ಮ, ಮನೆ ಖಾಲಿ ಮಾಡ್ಬೇಕಾ? ಮನೆ ಖಾಲಿ ಮಾಡ್ಬೇಕಾಗಿರೋದು ನಾವಲ್ವೇ, ಇಲ್ಲಿ ನಿಂತಿರೋ ನೀನು.